ಬೇರೆಯವರ ಆರೈಕೆ ಮಾಡೋದು ಇದೆಯಲ್ವಾ, ಅದೊಂದು ತುಂಬಾನೇ ದೊಡ್ಡ ಜವಾಬ್ದಾರಿ ಮತ್ತು ಉದಾತ್ತ ಕೆಲಸ ಕೂಡ. ಆದರೆ ಅದರ ಜೊತೆ ಬರುವ ಒತ್ತಡವನ್ನ ಮ್ಯಾನೇಜ್ ಮಾಡೋದು ಹೇಗೆ? ಇವತ್ತು ನಾವು ಬೆಂಗಳೂರಿನ SVT ಹೋಮ್ ಹೆಲ್ತ್ ಕೇರ್ ಸರ್ವೀಸಸ್ನ ಒಂದು ಟ್ರೈನಿಂಗ್ ಸ್ಕ್ರಿಪ್ಟ್ ಆಧಾರದ ಮೇಲೆ ಆರೈಕೆದಾರರು ಅನುಭವಿಸುವ ಒತ್ತಡವನ್ನ ಹೇಗೆ ನಿವಾರಿಸಬಹುದು ಅಂತ ತಿಳಿದುಕೊಡೋಣ. ಇದು ಕೇವಲ ಅವರಿಗಷ್ಟೇ ಅಲ್ಲ, ಆರೈಕೆ ಮಾಡುವ ಪ್ರತಿಯೊಬ್ಬರಿಗೂ ಸಂಬಂಧಪಟ್ಟ ವಿಷಯ. ಈ ತರಬೇತಿ ಶುರುವಾಗೋದೇ ಒಂದು ಸರಳವಾದ ಸ್ವಾಗತದೊಂದಿಗೆ. ಇದು ಬೆಂಗಳೂರಿನ ಬಹುಭಾಷಾ ಸಂಸ್ಕೃತಿಯನ್ನು ಚೆನ್ನಾಗಿ ತೋರಿಸುತ್ತೆ. ನಮಸ್ಕಾರ ಎಲ್ಲರಿಗೂ, ಆಜ್ ಕಾ ಟಾಪಿಕ್ ಬಹುತ್ ಇಂಪಾರ್ಟೆಂಟ್ ಹೇ. ಅಂದ್ರೆ ಇವತ್ತಿನ ನಮ್ಮ ಟಾಪಿಕ್ ಗಮನಪೂರ್ವಕ ಆರೈಕೆ ತುಂಬಾ ಮುಖ್ಯ ಅಂತ. ಸರಿ, ಹಾಗಿದ್ರೆ ಬನ್ನಿ ಈ ಪ್ರಮುಖ ವಿಷಯದ ಬಗ್ಗೆ ಇನ್ನಷ್ಟು ಆಳವಾಗಿ ತಿಳಿದುಕೊಳ್ಳೋಣ. ಈ ಇಡೀ ಟ್ರೈನಿಂಗ್ನ ಅತಿ ಮುಖ್ಯವಾದ ಭಾಗ, ಅಂದ್ರೆ ಅದರ ಹಾರ್ಟ್ ಅಂತಾನೆ ಹೇಳಬಹುದು, ಅದು ಈ ಒಂದು ಕಾನ್ಸೆಪ್ಟ್ನಲ್ಲಿದೆ: ಆರೈಕೆದಾರರ ದ್ವಂದ್ವ. ಇದು ಆರೈಕೆಯ ಮೂಲಭೂತ ಸವಾಲನ್ನೇ ಸೆರೆಹಿಡಿಯುತ್ತೆ ಮತ್ತು ಇದನ್ನ ಅರ್ಥ ಮಾಡಿಕೊಳ್ಳೋದು ತುಂಬಾನೇ ಮುಖ್ಯ. ಈ ಸ್ಲೈಡ್ನಲ್ಲಿ ಒಂದು ತಕ್ಕಡಿ ಕಾಣಿಸ್ತಿದಲ್ವಾ, ಇದು ಒಂದು ಸೂಕ್ಷ್ಮ ಬ್ಯಾಲೆನ್ಸ್ ಬಗ್ಗೆ ಹೇಳುತ್ತೆ. ಅಂದ್ರೆ ಆರೈಕೆದಾರರ ಆರೋಗ್ಯ ಮತ್ತು ರೋಗಿಯ ಆರೈಕೆಯ ನಡುವಿನ ಸಮತೋಲನ. ಒಂದು ವೇಳೆ ಆರೈಕೆದಾರರೇ ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಕುಸಿದು ಹೋದ್ರೆ ಏನಾಗುತ್ತೆ? ಸಹಜವಾಗಿಯೇ ತಕ್ಕಡಿಯ ಇನ್ನೊಂದು ಬದಿ ಕೆಳಗೆ ಬರುತ್ತೆ. ಅಂದ್ರೆ ರೋಗಿಗೆ ಸಿಗುವ ಆರೈಕೆಯ ಗುಣಮಟ್ಟ ಕೂಡ ಕಡಿಮೆ ಆಗುತ್ತೆ. ಇದು ಕೇಳೋಕೆ ಸಿಂಪಲ್ ಅನ್ಸಿದ್ರೂ ಇದು ಒಂದು ಕಟು ಸತ್ಯ. ಹಾಗಾದ್ರೆ ಈ ಒತ್ತಡ ಅಂತೀವಲ್ಲ, ಅದನ್ನ ಗುರ್ತಿಸೋದು ಹೇಗೆ? ಒಬ್ಬ ಕೇರ್ ಗಿವರ್ ಅನುಭವಿಸುವ ಒತ್ತಡದ ನಿಜವಾದ ಸ್ವರೂಪವಾದ್ರೂ ಏನು? ಬನ್ನಿ ಅದರ ಲಕ್ಷಣಗಳನ್ನ ಒಂದೊಂದಾಗಿ ನೋಡೋಣ. ಈ ಟ್ರೈನಿಂಗ್ ಸ್ಕ್ರಿಪ್ಟ್ ಪ್ರಕಾರ ಕೇರ್ ಗಿವರ್ ಸ್ಟ್ರೆಸ್ ಅಂದ್ರೆ ಒಂದೇ ಒಂದು ವಿಷಯ ಅಲ್ಲ, ಅದು ಹಲವು ವಿಷಯಗಳ ಒಂದು ಕಾಂಬಿನೇಷನ್. ದೈಹಿಕವಾಗಿ ಆಗುವ ಸುಸ್ತು ಅಂದ್ರೆ ಫಿಸಿಕಲ್ ಫಟೀಗ್, ಆಮೇಲೆ ಭಾವನಾತ್ಮಕ ಒತ್ತಡ ಅಂದ್ರೆ ಇಮೋಷನಲ್ ಪ್ರೆಷರ್, ಜೊತೆಗೆ ಆಗಾಗ ಬರುವ ಸಿಟ್ಟು, ಕಿರಿಕಿರಿ, ಇವೆಲ್ಲವೂ ಒಟ್ಟಿಗೆ ಸೇರಿ ಆರೈಕೆದಾರರ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ. ಈ ಒತ್ತಡದ ಕೆಲವು ಸಾಮಾನ್ಯ ಲಕ್ಷಣಗಳನ್ನ ನಾವು ಗುರುತಿಸಲೇಬೇಕು. ಉದಾಹರಣೆಗೆ, ಸಣ್ಣ ಸಣ್ಣ ವಿಷಯಕ್ಕೂ ಸಿಟ್ಟು ಬರೋದು, ಎಷ್ಟೇ ರೆಸ್ಟ್ ಮಾಡಿದ್ರೂ ಯಾಕೋ ಸುಸ್ತಾಗೇ ಇದೆ ಅನ್ನೋ ಫೀಲಿಂಗು, ಮತ್ತೆ ರಾತ್ರಿ ಹೊತ್ತು ಸರಿಯಾಗಿ ನಿದ್ದೆ ಬರದೇ ಇರೋದು. ಇವೆಲ್ಲವೂ ಕೂಡ ಅಲರ್ಟ್ ಆಗ್ಬೇಕಾದ ಸಿಗ್ನಲ್ಗಳು ಅಷ್ಟೇ. ಹಾಗಾಗಿ ಮೊದಲ ಮತ್ತು ಅತಿ ಮುಖ್ಯವಾದ ಹೆಜ್ಜೆ ಅಂದ್ರೆ ಈ ಸೈನ್ಸ್ಗಳನ್ನ ಗುರ್ತಿಸೋದು. ಇದನ್ನ ಇಗ್ನೋರ್ ಮಾಡಿದ್ರೆ ಮುಂದೆ ಪ್ರಾಬ್ಲಮ್ ಇನ್ನೂ ದೊಡ್ಡದಾಗ್ಬೋದು. ಸರಿ, ಸಮಸ್ಯೆಯನ್ನ ಗುರುತಿಸ್ತೀವಿ. ಈಗ ಪರಿಹಾರದ ಕಡೆ ಗಮನ ಕೊಡೋಣಲ್ವಾ? ನಮ್ಮ ಮೈಂಡ್ಫುಲ್ ಟೂಲ್ ಕಿಟ್ ಅಂದ್ರೆ ನಮ್ಮ ಗಮನಪೂರ್ವಕ ಸಾಧನ ಪೆಟ್ಟಿಗೆಯಲ್ಲಿ ಈ ಒತ್ತಡವನ್ನ ತಕ್ಷಣಕ್ಕೆ ಕಂಟ್ರೋಲ್ ಮಾಡಲು ಕೆಲವು ಸಿಂಪಲ್ ಆದ್ರೆ ಪವರ್ಫುಲ್ ಟೆಕ್ನಿಕ್ಸ್ಗಳಿವೆ. ಗಮನಪೂರ್ವಕವಾಗಿ ಇರೋದಕ್ಕೆ ಅಂದ್ರೆ ಮೈಂಡ್ಫುಲ್ನೆಸ್ ಪ್ರಾಕ್ಟೀಸ್ ಮಾಡಕ್ಕೆ ಇಲ್ಲಿ 3 ಸರಳ ಸ್ಟೆಪ್ಸ್ ಇವೆ. ಮೊದಲನೇದು, ಕೇವಲ 5 ನಿಮಿಷಗಳ ಕಾಲ ಆಳವಾಗಿ ಉಸಿರಾಡಿ. ಎರಡನೇದು, ಯಾವುದೇ ಕೆಲಸವನ್ನ ಮಾಡಿದ್ರೂ ನಿಧಾನವಾಗಿ ಮತ್ತು ಫೋಕಸ್ ಇಟ್ಟು ಮಾಡಿ. ಮೂರನೇದು, ಒಂದು ಸಮಯದಲ್ಲಿ ಒಂದೇ ಕೆಲಸದ ಮೇಲೆ ಗಮನ ಕೊಡಿ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ನಿಧಾನವಾಗಿ ಕೆಲಸ ಮಾಡಿ, ಟೆನ್ಷನ್ ತಗೋಬೇಡಿ. ಒಂದು ಡೈಲಿ ರುಟೀನ್ ಇದೆಯಲ್ಲ, ಅದರ ಶಕ್ತಿಯನ್ನು ನಾವು ಅಷ್ಟು ಸುಲಭವಾಗಿ ಕಡೆಗಣಿಸೋಕೆ ಆಗಲ್ಲ. ಕೆಲ್ಸಕ್ಕೆ ಒಂದು ಫಿಕ್ಸ್ ಟೈಮ್, ರೆಸ್ಟ್ ಮಾಡೋಕ್ಕೊಂದು ಫಿಕ್ಸ್ ಟೈಮ್, ಹೀಗೆ ದಿನಕ್ಕೆ ಒಂದು ಪ್ಲಾನ್ ಮಾಡ್ಕೊಂಡ್ರೆ ಕನ್ಫ್ಯೂಷನ್ ತುಂಬಾನೇ ಕಡಿಮೆ ಆಗುತ್ತೆ, ಮನಸ್ಸಿಗೂ ಸ್ಪಷ್ಟತೆ ಸಿಗುತ್ತೆ. ಅದರಲ್ಲೂ ಮೆಮೊರಿ ಪ್ರಾಬ್ಲಮ್ ಇರೋ ಪೇಷಂಟ್ಸ್ಗಳ ಆರೈಕೆ ಮಾಡುವಾಗ ಇದು ಇನ್ನೂ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಮತ್ತೊಂದು ಮುಖ್ಯವಾದ ವಿಷಯ, ದಿನದ ಮಧ್ಯ ಸಣ್ಣ ಸಣ್ಣ ಬ್ರೇಕ್ಗಳನ್ನು ತೆಗೆದುಕೊಳ್ಳೋದನ್ನ ಮರಿಬೇಡಿ. ಇದು ನಿಮ್ಮನ್ನ ರೀಚಾರ್ಜ್ ಮಾಡಲು, ಅಂದ್ರೆ ಬರ್ನ್ಔಟ್ ಆಗದಂತೆ ತಡೆಯಲು ತುಂಬಾನೇ ಸಹಾಯ ಮಾಡುತ್ತೆ. ಸ್ಕ್ರಿಪ್ಟ್ನಲ್ಲೇ ಹೇಳಿದ ಹಾಗೆ ಬ್ರೇಕ್ ತಗೊಂಡ್ರೆ ಎನರ್ಜಿ ಬರುತ್ತೆ ಅಲ್ವಾ? ಓಕೆ, ಪರ್ಸನಲ್ ಟೆಕ್ನಿಕ್ಸ್ ಬಗ್ಗೆ ಮಾತಾಡ್ವಿ. ಆದರೆ ಆರೈಕೆಯ ಪಯಣದಲ್ಲಿ ನಾವು ಒಬ್ಬರೇ ಇರಬೇಕಂತೇನೂ ಇಲ್ಲ. ನಮ್ಮ ಸುತ್ತಮುತ್ತ ಇರೋ ಸಪೋರ್ಟ್ ಸಿಸ್ಟಮ್ ಬಳಸ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಹಾಗಾದ್ರೆ ಈ ಬೆಂಬಲ ವ್ಯವಸ್ಥೆಯನ್ನ ಹೇಗೆ ಕಟ್ಕೊಳ್ಳೋದು? ಬನ್ನಿ ನೋಡೋಣ. ಸಹಾಯ ಕೇಳೋಕೆ ಹಲವು ದಾರಿಗಳಿವೆ. ನಿಮ್ಮ ಟೀಮ್ ಜೊತೆ ಮಾತಾಡಿ ಅವರ ಸಪೋರ್ಟ್ ತಗೋಬಹುದು. ಫ್ಯಾಮಿಲಿ ಮೆಂಬರ್ಸ್ ಹತ್ರ ಸಹಾಯ ಕೇಳಬಹುದು. ಅಥವಾ ತುಂಬಾನೇ ಅವಶ್ಯಕತೆ ಇದ್ದಾಗ ಬದಲಿ ಕೇರ್ಗಿವರ್ ಅನ್ನ ಕೂಡ ಬಳಸ್ಕೊಳ್ಬಹುದು. ನೆನ್ಪಿಡಿ, ಎಲ್ಲವನ್ನೂ ನಾನೇ ಮಾಡ್ತೀನಿ ಅಂತ ಹೊರಟ್ರೆ ಅದು ಸುಸ್ತಾಗೋಕೆ ಕಾರಣವಾಗುತ್ತೆ. ಇಲ್ಲಿರೋ ಕನ್ನಡದ ಮಾತು ಎಷ್ಟು ಚೆನ್ನಾಗಿದೆ ನೋಡಿ. ಹೆಲ್ಪ್ ಕೇಳೋದು ತಪ್ಪಲ್ಲ, ಸಹಾಯ ಕೇಳೋದು ವೀಕ್ನೆಸ್ ಅಲ್ಲ, ಅದು ನಮ್ಮ ಸ್ಟ್ರೆಂತ್ ಅನ್ನೋದನ್ನೇ ಇದು ಮತ್ತೆ ಮತ್ತೆ ಹೇಳುತ್ತೆ. ಕೆಲವೊಮ್ಮೆ ನಮ್ಮ ಮನಸ್ಸಲ್ಲಿರೋದನ್ನ ಬಾಯ್ಬಿಟ್ಟು ಹೇಳ್ಕೊಳ್ಳೋದೇ ಒಂದು ದೊಡ್ಡ ರಿಲೀಫ್ ಕೊಡುತ್ತೆ. ನಿಮ್ಮ ಸೂಪರ್ವೈಸರ್ ಅಥವಾ ಫ್ರೆಂಡ್ಲಿ ಕಲೀಗ್ ಜೊತೆ ಮಾತಾಡೋದ್ರಿಂದ ಮೆಂಟಲ್ ಪ್ರೆಷರ್ ಖಂಡಿತವಾಗಿಯೂ ಕಡಿಮೆ ಆಗುತ್ತೆ. ಸ್ಕ್ರಿಪ್ಟ್ನಲ್ಲೂ ಇದನ್ನೇ ಹೇಳಿರೋದು, ಫೀಲಿಂಗ್ಸ್ ಶೇರ್ ಮಾಡಿದ್ರೆ ಟೆನ್ಷನ್ ಕಮ್ಮಿ ಆಗುತ್ತೆ. ಸರಿ, ನಾವು ಟೆಕ್ನಿಕ್ಸ್ ಬಗ್ಗೆ ನೋಡಿದ್ವಿ, ಸಪೋರ್ಟ್ ಸಿಸ್ಟಮ್ ಬಗ್ಗೆಲೂ ಮಾತಾಡಿದ್ವಿ.
ಈಗ ಕೊನೆಯದಾಗಿ ಬಹುಶಃ ಎಲ್ಲದಕ್ಕಿಂತ ಪವರ್ಫುಲ್ ಆಗಿರೋ ವಿಷಯದ ಕಡೆಗೆ ಗಮನ ಹರಿಸೋಣ. ಅದು ನಮ್ಮ ಮೈಂಡ್ಸೆಟ್. ಅಂದ್ರೆ ಆರೈಕೆಯ ಚಾಲೆಂಜ್ಗಳನ್ನ ನಾವು ಮಾನಸಿಕವಾಗಿ ಹೇಗೆ ಫೇಸ್ ಮಾಡ್ತೀವಿ ಅನ್ನೋದು. ಸ್ವ ಆರೈಕೆ ಅಂದ್ರೆ ಸೆಲ್ಫ್ ಕೇರಿಗೆ 3 ಮುಖ್ಯವಾದ ಪಿಲ್ಲರ್ಸ್ಗಳಿವೆ. 1 ಸರಿಯಾಗಿ ನಿದ್ದೆ ಮಾಡೋದು, 2 ಆರೋಗ್ಯಕರ ಊಟ ಮಾಡೋದು ಮತ್ತು 3 ಲೈಟ್ ಆಗಿ ವ್ಯಾಯಾಮ ಮಾಡೋದು. ಇವು ಒಬ್ಬ ಕೇರ್ ಗಿವರ್ಗೆ ಅತ್ಯಗತ್ಯವಾದ ಆರೋಗ್ಯದ ಅಭ್ಯಾಸಗಳು. ಇದರಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳೋ ಹಾಗೆ ಇಲ್ಲ. ಈಗ ಒಂದು ಕಾಮನ್ ಸಿಚುವೇಶನ್ ತಗೊಳ್ಳೋಣ. ಪೇಷಂಟ್ಸ್ ಕೆಲವೊಮ್ಮೆ ಜೋರಾಗಿ ಮಾತಾಡ್ಬೋದು, ಕೋಪ ಮಾಡ್ಕೋಬೋದು. ಇಂತಹ ಕಷ್ಟದ ಸಂದರ್ಭಗಳನ್ನ ನಿಭಾಯಿಸೋಕೆ ಬೆಸ್ಟ್ ದಾರಿ ಯಾವುದು? ಇದಕ್ಕೆ ಟ್ರೈನಿಂಗ್ ಸ್ಕ್ರಿಪ್ಟ್ನಲ್ಲಿ ತುಂಬಾನೇ ಕ್ಲಿಯರ್ ಆದ ಸಲಹೆ ಇದೆ. ಮೊದಲನೇದಾಗಿ, ಶಾಂತವಾಗಿರಿ. ಎಮೋಷನಲ್ ಆಗಿ ರಿಯಾಕ್ಟ್ ಮಾಡೋಕೆ ಹೋಗಬೇಡಿ ಮತ್ತು ಗಮನವನ್ನ ಬೇರೆಡೆಗೆ ಸೆಳೆಯೋದನ್ನ ಒಂದು ಟೂಲ್ ಆಗಿ ಬಳಸಿ. ಅಂದ್ರೆ ಕಾಮ್ ಆಗಿರ್ಬೇಕು, ರಿಯಾಕ್ಟ್ ಮಾಡಬೇಡ. ತಾಳ್ಮೆ, ಪೇಷನ್ಸ್ ಇಲ್ಲಿ ಅದೇ ಕೀ. ಇನ್ನೊಂದು ಬಹಳ ಪ್ರಮುಖವಾದ ಸಲಹೆ ಅದೇನಂದ್ರೆ ವಾಸ್ತವಿಕ ನಿರೀಕ್ಷೆಗಳನ್ನ ಇಟ್ಕೊಳ್ಳಿ. ಯಾವಾಗ್ಲೂ ಪರ್ಫೆಕ್ಟಾಗಿ ಕೇರ್ ಮಾಡೋಕ್ಕಾಗಲ್ಲ. ಹಾಗಾಗಿ ಪರಿಪೂರ್ಣತೆಯನ್ನ ನಿರೀಕ್ಷಿಸೋ ಬದಲು ಸಣ್ಣ ಸಣ್ಣ ಇಂಪ್ರೂವ್ಮೆಂಟ್ಸ್ ಮೇಲೆ ಫೋಕಸ್ ಮಾಡಿ. ಪರ್ಫೆಕ್ಟ್ ಆಗ್ಬೇಕು ಅಂತ ಯೋಚಿಸ್ಬೇಡಿ ಅನ್ನೋ ಮಾತು ಹತಾಶೆಯನ್ನ, ಫೇಲ್ಯೂರ್ ಫೀಲಿಂಗನ್ನ ತುಂಬಾನೇ ಕಡಿಮೆ ಮಾಡುತ್ತೆ. ಕೊನೆಯದಾಗಿ ಈ ತರಬೇತಿ ಹೇಳೋದೇನು ಅಂದ್ರೆ, ಕೇರ್ ಗಿವಿಂಗ್ ಅನ್ನೋದು ಕೇವಲ ಒಂದು ಕೆಲಸವಲ್ಲ, ಅದೊಂದು ಸೇವೆ. ಇದೊಂದು ದೊಡ್ಡ ಜವಾಬ್ದಾರಿ. ಈ ಕೆಲಸದ ಹಿಂದಿರೋ ತತ್ವವನ್ನ ಮನಸ್ಸಿಗೆ ನಾಟಿಸೋಕೆ ಆ ಮೂಲ ಕನ್ನಡ ಮತ್ತು ಹಿಂದಿ ಮಾತುಗಳನ್ನೇ ಬಳಸಿದ್ದಾರೆ. ಇದು ಸೇವಾ ಮತ್ತು ಯೇ ಜಿಮ್ಮೇದಾರಿ ಹೈ. ಇಡೀ ತರಬೇತಿಯ ಸಾರಾಂಶವನ್ನ ಒಂದೇ ಒಂದು ಸಿಂಪಲ್ ಈಕ್ವೇಷನ್ನಲ್ಲಿ ಹೇಳ್ಬೋದು. ಆ ಈಕ್ವೇಷನ್ ಹೀಗಿದೆ: ಆರೋಗ್ಯವಂತ ಆರೈಕೆದಾರ ಅಂದ್ರೆ ಹ್ಯಾಪಿ ಪೇಷಂಟ್. ಸಿಂಪಲ್ ಅಲ್ವಾ? ಹಾಗಾದ್ರೆ ಈ ವಿಶ್ಲೇಷಣೆಯನ್ನ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. ಈ ಪಾಠಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಕೆ ಈ ಪ್ರಶ್ನೆ ತುಂಬಾನೇ ಮುಖ್ಯ. ಬೇರೆಯವರನ್ನ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೂ ಮುಂಚೆ ನಾವು ನಮ್ಮನ್ನ ಹೇಗೆ ಚೆನ್ನಾಗಿ ನೋಡ್ಕೊಳ್ಬೇಕು? ಇದೊಂದು ನಾವೆಲ್ಲರೂ ನಮ್ಮನ್ನೇ ನಾವು ಕೇಳ್ಕೊಳ್ಬೇಕಾದ ಪ್ರಶ್ನೆ.